ಹಲೋ ನಮಸ್ತೆ ಸ್ನೇಹಿತರೆ. ಈಗ ಎಡಮುರಿ ಬಲಮುರಿ ಅಂತ ಏನು ಎರಡು ಜಲಪಾತಗಳು ಚಿಕ್ಕದಾಗಿ ಸುಂದರವಾಗಿ ನೀರು ಹರಿತಾ ಇರ್ತವೆ. ಈಗ ನಾನು ತೋರಿಸ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ಎಡಮುರಿ ಜಲಪಾತ ಅಂತ. ತುಂಬ ಚಿಕ್ಕದಾಗಿ ತುಂಬ ಸುಂದರವಾಗಿ ಸೊಗಸಾಗಿ ನೀರು ಹರಿತಾ ಇದೆ. ಈ ಎಡಮುರಿಯಿಂದ ಹೋಗ್ತಕ್ಕಂಥ ನೀರೇ ಬಲಮುರಿ ಫಾಲ್ಸ್ ಹತ್ರ ಬರುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ, ಇದು ಎಡಮುರಿ ಜಲಪಾತ. ಬಲಮುರಿ ಜಲಪಾತ ಎಡಮುರಿ ಜಲಪಾತಕ್ಕಿಂತ ತುಂಬ ಈ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ಬಲಮುರಿ ಜಲಪಾತ ತುಂಬ ಚೆನ್ನಾಗಿದೆ. ಅಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಸ್ನಾನ ಮಾಡೋಕ್ಕೆ ಅವಕಾಶ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಎಡಮುರಿ ಫಾಲ್ಸಲ್ಲಿ ಓಕೆ, ಬಟ್ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗೋಲ್ಲ. ಏನೋ ಒಂದು 5-10 ನಿಮಿಷ ನೋಡ್ಕೊಂಡು ಓಡ್ಬೋದು ಬಿಟ್ಟರೆ ಯಾವುದೇ ರೀತಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬಲಮುರಿ ಫಾಲ್ಸ್ ಅಂತಾದರೆ ಒಂದು ಸ್ನಾನಕ್ಕೆ ಮತ್ತು ಒಳ್ಳೆ ಫೋಟೋಶೂಟ್ಗೆ ಮತ್ತು ಅಲ್ಲಿ ತೆಪ್ಪ ನಡೆಸೋ ಒಂದು ವ್ಯವಸ್ಥೆನೇ ಇದೆ. ಹಾಗಾಗಿ ಯಾರಿಗಾದರೂ ತೆಪ್ಪದಲ್ಲಿ ನೀರಲ್ಲಿ ಹೋಗಿ ಬರಬೇಕು ಅಂತ ಏನಾದರೂ ಆಸೆ ಇದ್ದರೆ ಅಲ್ಲಿ ಅವಕಾಶ ಇದೆ. ಪರ್ ಹೆಡ್ 50 ಇಲ್ಲ 100 ರೂಪಾಯಿನ ತೊಗೊತಾರಂಥ ಮಾಹಿತಿ ಇದೆ. ಸೊ ಹಾಗಾಗಿ ಎಡಮುರಿ ಜಲಪಾತಕ್ಕಿಂತ ಬಲಮುರಿ ಜಲಪಾತ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಅಲ್ಲಿ ಸ್ನಾನ ಮತ್ತು ಅದು ಇದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಿಮಗೆ ಟಿಫನ್ನು ಊಟದ ವ್ಯವಸ್ಥೆ ಸಹ ಹೋಟೆಲ್ಗಳು ತುಂಬ ಇದ್ದಾವೆ. ಹಾಗಾಗಿ ಎಡಮುರಿ ಜಲಪಾತ ನೋಡ್ಕೊಂಡು ಬಲಮುರಿ ಜಲಪಾತದಲ್ಲಿ ಟೈಮ್ ಕಳೆಯುವ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಮೈಸೂರು ಬಂದರೆ ಮೈಸೂರಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ, ಬಹುಶಃ. ಸೊ ಹಾಗಾಗಿ ಯಾರೇ ಮೈಸೂರು ಬಂದ್ರೂ ಎಡಮುರಿ ಮತ್ತು ಬಲಮುರಿ ಜಲಪಾತಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನೀವು ಬಂದಾಗ ತಪ್ಪದೆ ಒಮ್ಮೆ ಭೇಟಿ ಕೊಡಿ. ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.